ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೋಷ್ ಕಂಪನಿಯಿಂದ ಡಿಶ್ ವಾಷರ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ಕೊಡ್ತಾ ಇದ್ದೀನಿ. ಸೊ ಇದು ನಾನು ಆಲ್ರೆಡಿ ಇವಾಗ 2 ಇಯರ್ಸ್ ಆಯಿತು ಯೂಸ್ ಮಾಡ್ತಿದ್ದೀನಿ. ಇವಾಗ ಒಂದು 6 ಮಂತ್ಸಿಂದ ಸ್ವಲ್ಪ ಅಂದರೆ ಆಲ್ಟರ್ನೇಟಿವ್ ಡೇಸು ಅಥವಾ ವೀಕ್ಲಿ ಒನ್ಸ್ ಆ ಥರ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಇಷ್ಟು ವರ್ಷ ಯೂಸ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಯಾರಾದರೂ ನೀವು ಬೈ ಮಾಡೋದಿದ್ರೆ ನಿಮಗೆ ತುಂಬ ಯೂಸ್ಫುಲ್ ಅನಿಸುತ್ತೆ ಈ ಬಾಷ್ ಡಿಶ್ ವಾಷರ್. ಸೊ ತುಂಬ ಬ್ರ್ಯಾಂಡ್ಗಳು, ತುಂಬ ಕಂಪನಿಗಳು ಇದ್ದಾವೆ. ಬಟ್ ನಾನಿದು ಬೈ ಮಾಡಬೇಕಾದ್ರೆ 52,000 ಬಂದಿತ್ತು ನನಗೆ. ಸೊ ನಾನು ಆನ್ಲೈನಲ್ಲೇ ಬೈ ಮಾಡಿರೋದು. ನೀವೇನಾದರೂ ಬೈ ಮಾಡಬೇಕಂದ್ರೆ ಒಳ್ಳೆ ಆಫರ್ ಟೈಮಲ್ಲಿ ಬೈ ಮಾಡಿ, ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಸಮೇತ ಬರುತ್ತೆ. ಸೊ ಇದಕ್ಕೆ ಬಂದು ನೀವು ಯಾವುದೇ ರೀತಿ ಪಾತ್ರೆಗಳನ್ನ ಹಾಕಿದ್ರೂ ವಾಶ್ ಮಾಡೋದು ಅನ್ನೋದು ಅಲ್ಲ. ಸೊ ಇದರಲ್ಲಿ 99% ಜರ್ಮ್ಸ್, ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಪ್ಲಸ್ ಹಾಟ್ ವಾಟರಲ್ಲಿ ನಿಮಗೆ ವಾಶ್ ಮಾಡಿಕೊಡುತ್ತೆ. ಆದರೆ ಎಲ್ಲ ಪಾತ್ರೆಗಳು ಇದರಲ್ಲಿ ನೀವು ವಾಶ್ ಮಾಡೋಕ್ಕಾಗಲ್ಲ. ಈ ಹಾಲು ಪಾತ್ರೆ ಇಲ್ಲ ಏನಾದ್ರು ಸ್ವಲ್ಪ ಅಡಿ ಹಿಡ್ದಿರೋ ಅಂಥದ್ದು, ಸ್ವಲ್ಪ ಸ್ಟೈನ್ ಜಾಸ್ತಿ ಇರೋವಂಥದ್ದೆಲ್ಲ ನಾವು ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಪಾತ್ರೆಗಳು ನೀವು ಲೋಡ್ ಮಾಡ್ಬೋದು. ಸೊ ಪ್ಲೇಟ್ಸು, ಕುಕ್ಕರ್ಗಳು, ಬಾಕ್ಸಸ್ಸು, ಟಿಫನ್ ಬಾಕ್ಸಸ್ಸು ಅಥವಾ ಸ್ಪೂನ್ಸು ಎಲ್ಲದನ್ನು ನೀವು ಲೋಡ್ ಮಾಡಿ ವಾಶ್ ಮಾಡ್ಬೋದು. ನಾನಿವಾಗ ಎಲ್ಲ ಲೋಡ್ ಮಾಡಿದ್ದೀನಿ ನೋಡಿ. ಸೊ ಇದರಲ್ಲಿ ನಿಮಗೆ 3 ರೀತಿಯಾಗಿರುವಂಥ ಲಿಕ್ವಿಡನ್ನು ಹಾಕೋಬೇಕಾಗುತ್ತೆ. ಒಂದು ಈ ರೀತಿಯಾದ ಡಿಶ್ ವಾಷರ್ ಟ್ಯಾಬ್ಲೆಟು, ಇನ್ನೊಂದು ರಿನ್ಸಿನ್ನು ಅದ್ರ ಪಕ್ಕದಲ್ಲೇ ಹಾಕಬೇಕು, ಇನ್ನೊಂದು ಸಾಲ್ಟು ಒಳಗಡೆ ಅಂದರೆ ನೀವು ಡಿಶ್ ವಾಷರ್ ಒಳಗಡೆ ಹಾಕಬೇಕಾಗತ್ತೆ. ಸೊ ಈ 3 ಪ್ರಾಡಕ್ಟು ಫ್ರೀಕ್ವೆಂಟಾಗಿ ಹಾಕೋದೇನು ಬೇಡ. ಡೈಲಿ ವಾಶ್ ಮಾಡ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಒಂದು 3-4 ಡೇಸ್ಗೆ ಒಂದು ಸತಿ ಕೇಳುತ್ತೆ. ಬಟ್ ಟ್ಯಾಬ್ಲೆಟ್ಸ್ ಮಾತ್ರ ಡೈಲಿ ನಾವು ಹಾಕಲೇಬೇಕಾಗತ್ತೆ ಬಿಕಾಸ್ ಆಫ್ ವಾಷಿಂಗು. ಸೊ ಇದರಲ್ಲಿ ನಿಮಗೆ ಹಾಫ್ ಲೋಡು ಇದೆ, ಫುಲ್ ಲೋಡು ಇದೆ. ಬಟ್ ಎಷ್ಟೇ ಲೋಡ್ ಹಾಕಬೇಕಾದ್ರೂ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡಲೇಬೇಕಾಗತ್ತೆ. ಸೊ ಇದರಲ್ಲಿ 6 ರೀತಿಯಾದ ಪ್ರೋಗ್ರಾಮ್ಸ್ ಇರುತ್ತೆ. ಇಂಟೆನ್ಸಿವ್ ಕಡಾಯಿ ಅಂದರೆ ಎಲ್ಲ ಚೆನ್ನಾಗಿ ಡೀಪಾಗಿ ಕಡಾಯಿಗಳನ್ನ ವಾಶ್ ಮಾಡುತ್ತೆ. ಪ್ರೀ ರಿನ್ಸ್ ಪ್ರೋಗ್ರಾಮು ಇರುತ್ತೆ, ಸ್ವಲ್ಪ ನೀಟಾಗಿ ವಾಶ್ ಮಾಡೋಕ್ಕಿಂತ ಮುಂಚೆ ಕ್ಲೀನ್ ಮಾಡೋವಂಥದ್ದು. ಎಕ್ಸ್ಪ್ರೆಸ್ ಸ್ಪ್ರಿಂಕಲ್ಸ್ ಇದ್ದಾವೆ. ಮತ್ತು ಆಟೋ 45 ಡಿಗ್ರಿಯಿಂದ 65 ಡಿಗ್ರಿವರೆಗೂ ಅದು ನಿಮಗೆ ವಾಶ್ ಮಾಡಿ ಕೊಡುತ್ತೆ. ಸೊ ಅದೇ ರೀತಿ ಡಿಶ್ ವಾಷರ್ಗೂ ಹ್ಯಾಂಡ್ ವಾಶ್ಗೂ ಡಿಫ್ರೆನ್ಷಿಯೇಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಬ್ಯಾಕ್ಟೀರಿಯಾಸ್ನ ಇದು ನೀಟಾಗಿ ತೆಗೆಯುತ್ತೆ. ಬಿಕಾಸ್ ಇದರಲ್ಲಿ ಬಂದು ನಿಮಗೆ ಹಾಟ್ ವಾಟರಲ್ಲಿ ವಾಶ್ ಮಾಡೋದ್ರಿಂದ ನಿಮಗೆ 99.9% ಬ್ಯಾಕ್ಟೀರಿಯಾಸ್ ಕಿಲ್ ಮಾಡುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ನಾನು ಕೆಲಸದವ್ರು ಇಟ್ಕೊಂಡಿದ್ರು ಕೂಡ ಒಂದು ಲೋಡಿಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೆ. ಇವಾಗ ಬಂದು ಕೆಲಸದವ್ರು ಇದ್ದಾರೆ. ಸೊ ಹಾಗಾಗಿ ಅವ್ರೇನಾದರೂ ಬರಲಿಲ್ಲ, ಲೀವ್ ಹಾಕಿದಾಗ ಇದನ್ನು ಯೂಸ್ ಮಾಡ್ತಿದ್ದೀನಿ. ಅದು ಅಲ್ಲದೆ ಪಾತ್ರೆಗಳು ತುಂಬ ಡೀಪಾಗಿ ಚೆನ್ನಾಗಿ ನಿಮಗೆ ಕ್ಲೀನ್ ಮಾಡಿ ಕೊಡುತ್ತೆ. ಸೊ ಆನ್, ಆಫ್ ಮತ್ತು ಸ್ಟಾರ್ಟಿಂಗ್ 3 ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಈ ಡೀಪ್ ಕ್ಲೀನ್ ಆದಮೇಲೆ ಓಪನ್ ಮಾಡಿದ ತಕ್ಷಣ ಬಿಸಿಯಾಗಿ ಸೂಪರಾಗಿ ನೀಟಾಗಿ ಕ್ಲೀನಾಗಿರುತ್ತೆ. ಬಟ್ ಆದರೆ ಬಿಸಿಯಾಗಿ ಓಪನ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬಿಸಿನೇ ಇರುತ್ತೆ. ಇನ್ನೊಂದೇನೆಂದರೆ ಈ ಕುಕ್ಕರ್ಗಳು ಅಥವಾ ಮಿಕ್ಸಿ ಜಾರ್ಗಳಲ್ಲೆಲ್ಲ ನಿಮಗೆ ಆ ಮೇಲೆ ಇರುತ್ತೆ ನೋಡಿ, ಅಲ್ಲಿ ನೀರು ತುಂಬಿರುತ್ತೆ. ಅದನ್ನು ತೆಗಿಬೇಕಾದ್ರೆ ನೀವು ಹುಷಾರಾಗಿ ತೆಗಿಬೇಕು. ಪಾತ್ರೆಗಳಂತೂ ಪಳ ಅಂತ ಇರುತ್ತೆ, ತುಂಬ ನೀಟಾಗಿ ವಾಶ್ ಆಗಿರುತ್ತೆ. ಸೊ ವಾಷಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಡುತ್ತೆ. ಬಟ್ ಕಮ್ಮಿ ಪಾತ್ರೆಗಳನ್ನ ಮಾತ್ರ ಹಾಕೋಕ್ಕೆ ಸಾಧ್ಯ. ಒಂದು 3 ಜನ 4 ಜನ ಇದ್ದೀರಾ ಅಂದರೆ ಫೈನ್, ಸೂಪರಾಗಿ ಇದನ್ನು ನೀವು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿ, ಎಷ್ಟು ಕ್ಲೀನಾಗಿ ಇದೆ ಅಂತ. ಸೊ ಇದರಲ್ಲಿ ನನಗನ್ಸಿದ್ದು ಒಂದೇ ಒಂದು ಬೇಜಾರಾಗಿರುವಂಥದ್ದೇನು ಅಂದರೆ 1.5 ಅವರ್ ತೊಗೊಳುತ್ತೆ ನಿಮಗೆ ವೆಷಲ್ಸ್ ಎಲ್ಲ ವಾಶ್ ಮಾಡಿಕೊಡೋದಕ್ಕೆ. ಬಟ್ ಒಂದು 3 ಮೆಂಬರ್ಸ್ 4 ಮೆಂಬರ್ಸ್ ಇದ್ದೀರಾ ಅಂದರೆ ಓಕೆ, ಆರಾಮಾಗಿ ಲೋಡ್ ಮಾಡ್ಕೋಬೋದು. ಸೊ 1 ಸತಿ ಅಲ್ಲ 2 ಸತಿ ಅಲ್ಲ, ಎಷ್ಟು ಸತಿ ಬೇಕಾದರೂ ನೀವು ಲೋಡ್ ಮಾಡ್ಬೋದು. ಬಟ್ ಆದರೆ ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕಾಗತ್ತೆ. ಅದು ಅಲ್ಲದೆ ನೀರು ತುಂಬ ಕಮ್ಮಿನೇ ಇದು ಬಂದು ಯೂಸ್ ಮಾಡ್ಕೊಳ್ಳುತ್ತೆ. ಹ್ಯಾಂಡ್ ವಾಶ್ಗಿಂತ ನಿಮಗೆ ಕಮ್ಮಿನೇ ಬಂದು ವಾಟರ್ ಬಂದು ಇದು ತಗೊಳುತ್ತೆ. ಸೊ ಯಾರಾದರೂ ಬೈ ಮಾಡೋರಿದ್ದರೆ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಸೊ ಮಾಡ್ಕೋಬೋದು ಅಂದ್ಕೊತೀನಿ. ಬಿಕಾಸ್ ಪೇಷನ್ಸ್ ಆಗಿ ವೆಯ್ಟ್ ಮಾಡಿದ್ರೆ ಒಂದು ಹೈಜಿನಿಕ್ ಆಗಿರುವಂಥ ಪಾತ್ರೆಗಳು ನಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.